ಅಮ್ಮ ಇವಾಗ ಏನು ಮಾಡ್ತಾ ಇದೆಯಾ? ಹೋಗಿ ಕ್ಯಾಮ್ರಾ ಹಿಡ್ಕೊಂಬಂದ್ಲು. ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಬಾ ತೋರಿಸ್ತೀನಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಶಾವಿಗೆನ ಹುರ್ಕೊಬೇಕು. ಬೇಕು ಅಂದವರು ತುಪ್ಪ ಹಾಕೂ ಹುರಿಬೋದು. ಶಾವಿಗೆನ ಒಂದು 5 ನಿಮಿಷ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಬೇಕು. ಶಾವಿಗೆಗೆ ಬೇಕಾಗಿರೋ ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಗೋಡಂಬಿ, ಕರಿಬೇವು, ಕೊತ್ತಂಬರಿ, 3 ಥರ ತರಕಾರಿ, ಕ್ಯಾರೆಟು, ಬೀನ್ಸು, ನವಿಲುಕೋಸು ಮತ್ತು ಈರುಳ್ಳಿ. ನಿಮಗೆ ಬೇಕು ಅಂದರೆ ಬೇರೆ ತರಕಾರಿನೂ ಆ್ಯಡ್ ಮಾಡ್ಕೊಬೋದು. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ. ಬಾಂಡಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿ ಈಗ ಒಂದು ಸ್ವಲ್ಪ ಹಿಂಗೆ ಹಾಕಿದೆ. ಗೋಡಂಬಿ ಹಾಕ್ತಿದ್ದೀನಿ. ಈಗ ಕರಿಬೇವು, ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಈರುಳ್ಳಿ ಹಾಕ್ತೆ. ತರಕಾರಿ ಆ್ಯಡ್ ಮಾಡ್ತಿದ್ದೀನಿ. ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡಬೇಕು. ಸಣ್ಣೂರಲ್ಲಿ ಒಂದು 5 ನಿಮಿಷ ಬೇಯಿಸಿದ್ದೀನಿ. ಈಗ 2 ಕಪ್ ಬಿಸಿನೀರು ಹಾಕ್ತಾಯಿದ್ದೀನಿ. 1 ಕಪ್ ಶಾವಿಗೆಗೆ 2 ಕಪ್ ಬಿಸಿನೀರು ಹಾಕ್ತಾಯಿದ್ದೀನಿ. ಐದು ನಿಮಿಷ ಆದಮೇಲೆ ತರಕಾರಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಶಾವಿಗೆ ಹಾಕ್ಬಿಟ್ಟು ತಿರುಗಬೇಕು. ಲೋ ಫ್ಲೇಮಲ್ಲಿ 10 ನಿಮಿಷ ಬೇಯಕ್ಕೆ ಬಿಡಬೇಕು. ಹತ್ತು ನಿಮಿಷ ಆದಮೇಲೆ ಶಾವಿಗೆ ಕರೆಕ್ಟಾಗಿ ಬೆಂದಿರ್ತದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಪ್ಲೇಟಲ್ಲಿ ಹಾಕಿದ್ದೀನಿ. ನಮ್ಮ ಮನೆ ಮಹಾರಾಣಿಗೆ ಕೊಡ್ತೀನಿ. ಹೇಗಿದೆ ಟೇಸ್ಟ್ ನೋಡಿ. ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು.